ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ತುಂಬ ಚೆನ್ನಾಗಿರುವಂಥ ಪ್ರಾಡಕ್ಟ್ನ ಮಾಡಿ ತೋರಿಸ್ತಾ ಇದ್ದೀನಿ. ಯೂನಿಕ್ ಪ್ರಾಡಕ್ಟ್ ಅಂತೂ ಕೂಡ ಹೇಳ್ಬೋದು. ಆ್ಯಂಡ್ ಈ ಪ್ರಾಡಕ್ಟ್ ಮಾಡೋದಕ್ಕೆ ಕಾಟನ್ ಬಟ್ಟೆ ಆದರೆ ಇನ್ನೂ ಚೆಂದ, ಮತ್ತು ಸ್ಯಾಟಿನ್ ಬಟ್ಟೆ ಇದ್ದರೂ ಕೂಡ ಪರವಾಗಿಲ್ಲ, ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ನಾನಿಲ್ಲಿ ಪ್ಯೂರ್ ಕಾಟನ್ ಬಟ್ಟೆನೇ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಈ ರೀತಿ ಇಟ್ಟರೆ ಅದು ಹಾಗೆಯೇ ಇಡುತ್ತೆ, ನೋಡ್ತಾ ಇದ್ದೀರಾ, ಬೀಳ್ತಾ ಇಲ್ಲ ಬಟ್ಟೆ. ಸೊ ಈ ರೀತಿ ಚೆಕ್ ಮಾಡಿನೇ ಬಟ್ಟೆನ ಖರೀದಿ ಮಾಡಿ, ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಆ್ಯಂಡ್ ನನಗೆ ಇವಾಗ ಆರ್ಡರ್ ಬರ್ತಾ ಇದೆ ಈ ಒಂದು ಕಾಟನ್ ಬಟ್ಟೆ ಇದು ಆ್ಯಕ್ಚುಲಿ. ಸೊ ಹೀಗಾಗಿ ನಾನು ಈ ಬಟ್ಟೆನ ತೊಗೊಂಡು ಬಂದಿದ್ದೀನಿ. ಇದು ಒಂದು 2 ಮೀಟರ್ ತೊಗೊಂಡು ಬಂದಿದ್ದೀನಿ ನಾನು. ಆ್ಯಂಡ್ ಪ್ಯೂರ್ ಕಾಟನ್ ಇದೆ, ಆ್ಯಂಡ್ ಪುಲ್ಕಾ ಡಾಟ್ ಅಂತ ಹೇಳ್ತೀವಿ. ಸೊ ಇದು ಎಲ್ಲ ಮಲ್ಟಿ ಕಲರಲ್ಲಿ, ಸುಮಾರು ಕಲರಲ್ಲಿ ಸಿಗುತ್ತೆ. ಬಟ್ ರೆಡ್ ಕಲರು ತುಂಬ ಡಿಮ್ಯಾಂಡ್ ಇತ್ತು. ಸೊ ಹೀಗಾಗಿ ಇದನ್ನು ಇವಾಗ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಇದನ್ನ ಆ್ಯಡ್ ಮಾಡ್ಬೋದು. ಈ ಪ್ರಾಡಕ್ಟನ್ನ ನಾನು ಇವಾಗ ಯಾವ ಪ್ರೈಸಿಗೆ ಮಾರ್ತಾ ಇದ್ದೀನಿ, ಮತ್ತು ಯಾರಿಗಾದ್ರೂ ಆರ್ಡರ್ ನಾವು ಕೊಡ್ತೀವಿ, ನಮಗೂ ಬೇಕು ಅಂತಂದರೆ ಒಂದೊಂದು ಪೀಸ್ ಕೂಡ ನಾವು ಸಿಂಗಲ್ ಪೀಸ್ಗೆ ಕೂಡ ಇವಾಗ ಆರ್ಡ್ರನ್ನ ತೊಗೋತಾ ಇದ್ದೀನಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಓಕೆ, ನಿಮ್ಮ ಊರಿನ ಹೆಸರು ಜೊತೆಗೆ ನಮಗೆ ಒಂದು ಪೀಸ್ ಕೂಡ ನಮಗೆ ಆರ್ಡರ್ ಮಾಡಬೇಕು ಅಂತ ಅಂದ್ಕೊಂಡವರು ಸೊ ಖಂಡಿತವಾಗ್ಲೂ ಆರ್ಡರ್ ಮಾಡಿ. ಆ್ಯಂಡ್ ರೀಸೆಲ್ಲಿಂಗ್ ಮಾಡೋರಲ್ಲಿ ಯಾರಾದರೂ ಇದ್ದರೆ ಸೊ ನಿಮಗೆ ಎಷ್ಟೆಷ್ಟು ಪೀಸ್ ಬೇಕು ನಮ್ಮ ಕಡೆಯಿಂದ ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ನಿಮಗೆ ಸಿಗುತ್ತೆ. ಸೊ ನೀವು ತೊಗೊಂಡ್ಬಿಟ್ಟು ಡೈರೆಕ್ಟ್ ಸೇಲ್ ಕೂಡ ಮಾಡ್ಬೋದು. ಓಕೆ, ಸೊ ಆ ರೀತಿ ಯಾರಾದರೂ ಒಂದು ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರಿ ಅಂತಂದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಇದರಲ್ಲಿ ಒಂದು ಇಮೇಲ್ ಅಡ್ರೆಸ್ ಕೂಡ ಇದೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಅಲ್ಲಿ ನೀವು ಮೇಲ್ ಕೂಡ ಮಾಡ್ಬೋದು. ಆ್ಯಂಡ್ ಅದರಲ್ಲಿಂದ ಕೂಡ ನೀವು ನನಗೆ ಕಾಮೆಂಟ್ ಮಾಡಿದರೆ, ಅಂದರೆ ಒಂದು 7-8 ಕಾಮೆಂಟ್ಸ್ ಬಂತು ಅಂತ ಅಂದ್ಕೊಳ್ಳಿ ಆರ್ಡರ್ಗೋಸ್ಕರ. ಸೊ ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ ಒಂದು ವಾಟ್ಸಪ್ ನಂಬರ್ಗೆ ನೀವು ನಿಮ್ಮ ಮೆಸೇಜ್ನ ಬಿಟ್ಟರೆ ಸೊ ನಮ್ಮ ಒಂದು ಟೀಮ್ದವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ, ತುಂಬ ಕಡಿಮೆ ಪ್ರೈಸಲ್ಲಿ ರೀಸೆಲ್ಲಿಂಗ್ ಮಾಡ್ಬೋದು, ಮತ್ತು ಸಿಂಗಲ್ ಪ್ರಾಡಕ್ಟ್ ಆದರೂ ಕೂಡ ಸೊ ಎಷ್ಟು ಕೊಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲೇ ಸೊ ಈ ರೀತಿ ಒಂದು ನಾನು ಪೀಸಸ್ಗಳನ್ನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಈ ಪೀಸಸ್ ಹೇಗಿದೆ ಅಂದರೆ ಉದ್ದಕ್ಕೆ 21 ಆ್ಯಂಡ್ ಅಗಲಕ್ಕೆ 6.5 ಸೆಂಟಿಮೀಟರ್ ಇದೆ. ಸೇಮ್ ಪೀಸಸ್ಸೇ, ಬಟ್ ಸ್ವಲ್ಪ ಲೆಂತ್ ಹೆಚ್ಚು ಕಡಿಮೆ ಆಗಿದೆ ಅಷ್ಟೇ. ಓಕೆ, ಸೊ ಇಲ್ಲಿ ಉದ್ದಕ್ಕೆ ಮೇ ಬಿ ಇದು 18 ಇದೆ, ಇವಾಗ 2 ಇಂಚು ಕಡಿಮೆ ಇದೆ. ಓಕೆ, ಸೊ ಈ ರೀತಿ ಇದೆ. ಸೊ ಎರಡು ಪ್ರಾಡಕ್ಟ್ನ ನಾವು ರೆಡಿ ಮಾಡ್ಬೋದು. ಇವಾಗ ಇದರದ್ದು ಹೇಗೆ ಹೊಲಿಯೋದಂತ ಸ್ಟೆಪ್ ಬೈ ಸ್ಟೆಪ್ ಇವಾಗ ನೋಡೋಣ. ಮತ್ತೊಂದು, ಈ ಒಂದು ಪ್ರಾಡಕ್ಟ್ನ ನೀವು ನಿಮ್ಮ ಪ್ರಾಡಕ್ಟ್ ಒಂದು ಬಿಸ್ನೆಸ್ಸಲ್ಲಿ ಏನಾದರೂ ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿ ರನ್ ಆಗುತ್ತೆ ನಿಮ್ಮ ಬಿಸ್ನೆಸ್ಸು. ಓಕೆ, ಹೊಲಿಗೆ ಬರುತ್ತೆ, ಬಟ್ ಅಷ್ಟಿಷ್ಟು ಬರೋದಿಲ್ಲ ನಮ್ಗೆ ಕರೆಕ್ಟಾಗಿ, ಬಟ್ ಹೊಲಿಗೆ ಬರುತ್ತೆ ಅನ್ನೋ ಹೆಣ್ಮಕ್ಳಿಗೆ ನಾನು ಈ ಒಂದು ಚಾನಲ್ನ ಓಪನ್ ಮಾಡಿರುವಂಥದ್ದು ಮುಖ್ಯವಾಗಿ. ಆ್ಯಂಡ್ ನಿಮಗೆ ಪ್ರೊಫೆಷ್ನಲ್ ಹೊಲಿಯೋಕ್ಕೆ ಬರೋದಿಲ್ಲ ಅಂತಂದರೂ ಕೂಡ ಪರವಾಗಿಲ್ಲ, ಏನು ಚಿಂತೆ ಮಾಡಬೇಡಿ, ಮನೆಯಿಂದ ನೀವು ಈ ಕೆಲಸನ ಮಾಡ್ಬೋದು. ಆ್ಯಂಡ್ ಈ ಒಂದು ಕೆಲಸವನ್ನು ತುಂಬ ಸಿಂಪಲ್ಲಾಗಿ ನಿಮ್ಮ ಹತ್ತಿರದಲ್ಲಿರುವಂಥ ಒಂದು ಮಾರ್ಕೆಟ್ಗೆಲ್ಲ ಹೋಗಿರ್ತೀರಿ, ಅಲ್ಲಿ ಶಾಪಲ್ಲೆಲ್ಲ ನಿಮಗೆ ಈ ರೀತಿ ಕ್ಲಾತ್ದು, ಫ್ಯಾಬ್ರಿಕ್ದು ಹೋಲ್ಸೇಲ್ ಕೂಡ ಶಾಪ್ಸ್ಗಳಿರುತ್ತೆ. ಸ್ವಲ್ಪ ಸರ್ಚ್ ಮಾಡಿ ಆ್ಯಂಡ್ ಅಲ್ಲಿಂದ ನೀವು ಸ್ವಲ್ಪ ತೊಗೊಂಡು ಬಂದುಬಿಟ್ಟು ಇದನ್ನು ಈ ರೀತಿ ಪ್ರಾಡಕ್ಟ್ನ ರೆಡಿ ಮಾಡಿ ನೀವು ಇದನ್ನು ತುಂಬ ಈಸಿಯಾಗಿ ಒಂದು ಸೆಲ್ ಮಾಡ್ಬೋದು. ಓಕೆ, ಆ್ಯಂಡ್ ಇವಾಗ ನೋಡಿ, ನಾನು ಇವಾಗ ಅದರದ್ದು ಒಂದು ಫ್ಯಾಬ್ರಿಕ್ದು ದಂಡಿ ಇತ್ತಲ್ವ, ಸೊ ಅದನ್ನು ಕಟ್ ಮಾಡಿದ್ದೀನಿ. ಸೊ ಇದು ನೋಡ್ತಾ ಇರೋದು ತುಂಬ ಪ್ಯೂರ್ ಇದೆ. ಇದು ಫ್ರಂಟ್ ಸೈಡು, ಇದು ಇವಾಗ ಒಳಗಡೆ ಇರೋ ಸೈಜು. ಸೊ ಈ ರೀತಿ ಇದೆ. ಸೊ ಪ್ರಿಂಟು ಸ್ವಲ್ಪ ಪೋಲ್ಕಾ ಡಾಟಲ್ಲಿ ತೊಗೊಂಡು ಬಂದಿರುವಂಥದ್ದು. ಸೊ ಇವಾಗ ಮೇನ್ ಅಂತಂದರೆ ನಾವು ಇವಾಗ ಮಾರ್ಕ್ ಮಾಡಬೇಕು. ತುಂಬ ಚೆನ್ನಾಗಿ ನೀವು ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡ್ಬಿಟ್ಟು ಮಾರ್ಕ್ ಮಾಡಿದರೆ ಮಾತ್ರ ಪ್ರಾಡಕ್ಟ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಸೊ ಇವಾಗ ನೋಡಿ, ಈ ರೀತಿ ಇವಾಗ ನಾನು ಅರ್ಧ ಫೋಲ್ಡ್ ಮಾಡಿದ್ದೀನಿ. ಅರ್ಧ ಫೋಲ್ಡ್ ಮಾಡಿ ಆದಮೇಲೆ ಸೊ ಏನು ಮಾಡಬೇಕು, ಇಲ್ಲಿ ಮಧ್ಯದಲ್ಲಿ ನೋಡಿ ಈ ರೀತಿ ಇದನ್ನು ಫೋಲ್ಡ್ ಮಾಡಬೇಕು. ತ್ರಿಕೋಣಾಕಾರದಲ್ಲಿ ಫೋಲ್ಡ್ ಮಾಡಿದರೆ ಆಯಿತು. ಓಕೆ, ಸೊ ಈ ರೀತಿ ಕಾಟನ್ ಬಟ್ಟೆ ಅಲ್ವಾ, ಸೊ ಜಸ್ಟ್ ಫೋಲ್ಡ್ ಮಾಡಿದರೂ ಕೂಡ ಅದು ತಾನೇ ಒಂದು ಮಾರ್ಕ್ ಆಗುತ್ತೆ. ನಂತರ ನಾನು ಚಾಕ್ ಪೀಸಿಂದ ಈ ರೀತಿ ಮಾಡ್ತಾಯಿದ್ದೇನೆ. ಓಕೆ, ಇವಾಗ ಅರ್ಥ ಆಯ್ತಲ್ಲ, ತ್ರಿಕೋಣ ಶೇಪಲ್ಲಿ ನಾವು ಸೈಡಲ್ಲಿ ಫೋಲ್ಡ್ ಮಾಡಬೇಕು. ಸೊ ಇಲ್ಲಿ ಕೂಡ ನಾನು ಅದೇ ರೀತಿಯೇ ಮಾಡ್ತೀನಿ. ಸ್ವಲ್ಪ ಕ್ಯಾಮ್ರಾದಲ್ಲಿ ಕಾಣೋ ಥರ ಸ್ವಲ್ಪ ನಿಮಗೆ ತೋರಿಸ್ತೀನಿ, ಒಂದು ನಿಮಿಷ. ಓಕೆ, ಸ್ವಲ್ಪ ಲೆಂತ್ ಇದು ಸ್ವಲ್ಪ ಜಾಸ್ತಿ ಇದೆ ಅಲ್ವಾ, ಹೀಗಾಗಿ ನಿಮಗೆ. ಓಕೆ, ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ನೋಡಿ ಈ ರೀತಿ ನಾನು ಮಾರ್ಕ್ ಮಾಡಿಕೊಂಡು ಇಲ್ಲಿ ಕೂಡ ಚಾಕ್ ಪೀಸಿಂದ ಇದನ್ನು ಮಾರ್ಕ್ ಮಾಡ್ತೀನಿ. ಓಕೆ, ಸೊ ಇವಾಗ ನಿಮಗೆ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಇನ್ನೂ ಸ್ವಲ್ಪ ನಿಮ್ಗೊಂದು ಐಡಿಯಾ ಬರಲಿ ಅಂತ. ಯಾಕಂದರೆ ಶೇಪ್ ಸರಿ ಬರಲಿಲ್ಲ ಅಂತಂದರೆ ಪ್ರಾಡಕ್ಟು ಮಾರಾಟ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ, ಮತ್ತು ಕಸ್ಟಮರ್ಸ್ ಕೂಡ ಇಂಟ್ರೆಸ್ಟ್ ತೊಗೊಳ್ಳೋದಿಲ್ಲ ಖರೀದಿ ಮಾಡಬೇಕಂತ. ಸೊ ಹೀಗಾಗಿ ನೋಡಿ ಈ ರೀತಿ ನಾನಿಲ್ಲಿ ಕಟ್ ಮಾಡಿದ್ದೀನಿ. ಸೊ ಜಸ್ಟ್ ಮಾರ್ಕ್ ಮಾಡಿದ್ದೀನಿ. ಆ್ಯಂಡ್ ಈ ರೀತಿ ಮಾಡಿದ್ಮೇಲೆ ಇಲ್ಲಿ ಸ್ವಲ್ಪ ನಾವು ರೌಂಡ್ ಶೇಪ್ ಕೊಡಬೇಕು. ಓಕೆ, ಈ ರೀತಿ ಸ್ವಲ್ಪ ಕರ್ವ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನನ್ನ ವೀಡಿಯೋಸ್ಗಳು ಸ್ವಲ್ಪ ಲೇಟಾಗಿ ಬರ್ತಾ ಇದೆ, ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ. ಬಟ್ ಆದರೆ ಈ ಚಾನಲ್ಗೆ ಸಪೋರ್ಟ್ ಮಾಡಿ, ಒಂದೇ ಒಂದು ರಿಕ್ವೆಸ್ಟು. ಸುಮಾರು ಥರದ ವೀಡಿಯೋಸ್ಗಳು ನಾನು ಯೂನಿಕ್ ವೀಡಿಯೋಸ್ಗಳನ್ನೇ ತರ್ತಾ ಇದ್ದೀನಿ. ಸೊ ಮನೆಯಿಂದ ಹೆಣ್ಮಕ್ಳಿಗೆ ಸ್ವಲ್ಪ ಅಷ್ಟಿಷ್ಟು ಬರುತ್ತೆ ಹೊಲಿಗೆ ಕೆಲಸ, ನಮ್ಮ ಕೆಲಸನೇ ಸಿಗೋದಿಲ್ಲ ಅಂತ ಅನ್ನೋ ಹೆಣ್ಮಕ್ಳಿಗೆ
ಒಂದು ಹೊಸ ಒಂದು ಇದನ್ನು ಆಲೋಚನೆಯನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ಅಷ್ಟೇ. ಈ ರೀತಿ ಕೂಡ ನೀವು ಮಾಡ್ಬೋದು ಅಂತ. ಓಕೆ. ಆ್ಯಂಡ್ ಇಲ್ಲಿ ನೋಡಿ. ಸೊ ಅದಾದ ನಂತರ ಮಧ್ಯದಲ್ಲಿ ಈ ರೀತಿ ಕೂಡ ನೀವು ಫೋಲ್ಡ್ ಮಾಡಬೇಕು ಕರೆಕ್ಟಾಗಿ. ಸೊ ಈ ರೀತಿ ಮಾರ್ಕ್ ಮಾಡಬೇಕು. ಸೊ ಅಲ್ಲಿ ಕೂಡ ಒಂದು ಈ ರೀತಿ ನಾನು ಮಾರ್ಕ್ ಮಾಡ್ತೀನಿ. ನಂತರ ಇಲ್ಲಿ ಒಂದು ಸ್ವಲ್ಪ ಅಂತರ ಇಡಬೇಕು. ಇಲ್ಲಿ ನೋಡಿ ಈ ರೀತಿ. ಓಕೆ. ಸೊ ಈ ರೀತಿ ಜಸ್ಟ್ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿದ್ಮೇಲೆ ನಾನಿಲ್ಲಿ ಸ್ವಲ್ಪ ಇದನ್ನು ಉಲ್ಟಾ ತೋರಿಸ್ಬೇಕು, ಬಟ್ ಆದರೆ ನಾನು ನಿಮಗೆ ಫ್ರಂಟಲ್ಲಿ ತೋರಿಸ್ತಾ ಇದ್ದೀನಿ. ನಂತರ ನಾವು ಇದನ್ನು ಸ್ಟಿಚಿಂಗ್ ಸ್ವಲ್ಪ ಬದಲಾವಣೆ ಮಾಡ್ತೀನಿ. ಓಕೆ. ಸೊ ಇಲ್ಲಿ ನಿಮಗೆ ಗೊತ್ತಾಯ್ತಲ್ವಾ ಹೇಗಿದೆ ಅಂತ. ಇವಾಗ ಸೈಡನ್ನು ನಾನು ಕಟ್ ಮಾಡ್ತಾ ಇದ್ದೀನಿ. ಸೈಡ್ ಕಟ್ ಮಾಡುವಾಗ ಸ್ವಲ್ಪ ರೌಂಡ್ ಶೇಪಲ್ಲಿ ನೋಡ್ಕೊಂಡು ಕಟ್ ಮಾಡ್ಕೋಬೇಕು, ಅಂದರೆ ಮಾತ್ರ ಪ್ರಾಡಕ್ಟು ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಕಾಟನ್ ಬಟ್ಟೆದು ರಿಕ್ವೈರ್ಮೆಂಟ್ ತುಂಬಾ ಇರುತ್ತೆ ಆ್ಯಕ್ಚುಲಿ ಈ ಪ್ರಾಡಕ್ಟು. ಸ್ಯಾಟಿನ್ ಬಟ್ಟೆ ಅಷ್ಟೊಂದು ಇರೋದಿಲ್ಲ, ಬಟ್ ಕಾಟನ್ ಬಟ್ಟೆಯಿಂದ ನಾವು ಮಾಡಿದಂಥ ಪ್ರಾಡಕ್ಟ್ ಏನಿರುತ್ತೆ ಅದ್ರ ಬೇಡಿಕೆ ತುಂಬ ಇರುತ್ತೆ. ಬರುವಂಥ ದಿನದಲ್ಲಿ ಕೆಲವೊಂದು ಪರ್ಸ್ಗಳಾಯಿತು, ಕೆಲವೊಂದು ಇನ್ನೂ ಹಲವಾರು ಯೂನಿಕ್ ಪ್ರಾಡಕ್ಟ್ಗಳನ್ನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಕಂಟಿನ್ಯೂಸ್ ವೀಡಿಯೋಸ್ ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ವೀಡಿಯೋಸ್ಗಳು ನಾನು ವಾರದಲ್ಲಿ 1 ಅಥವಾ 2 ಬರುತ್ತೆ ಅಷ್ಟೇ. ಓಕೆ. ಸೊ ಇದರಿಂದ ನಿಮಗೂ ಕೂಡ ಟೈಮ್ ಸಿಗುತ್ತೆ. ಸೊ ಒಂದು ಸಾರಿ ಟ್ರೈ ಮಾಡಿ ನೋಡೋದಕ್ಕೆ. ಆ್ಯಂಡ್ ಇಲ್ಲಿ ನೋಡಿ ಸ್ವಲ್ಪ ರೌಂಡ್ ಶೇಪಲ್ಲಿ ನಾನು ಕಾರ್ನರಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಸ್ಟ್ರೇಟಾಗಿ ಕಟ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ರೌಂಡ್ ಶೇಪ್ ತೊಗೊಂಡೆ ಕಟ್ ಮಾಡಿ. ಓಕೆ. ಆ್ಯಂಡ್ ಮಧ್ಯದಲ್ಲಿ ಇದೆಯಲ್ವಾ, ಅದಿನ್ನೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಅಲ್ಲಿ ನಾವು ಸ್ಟಿಚ್ ಮಾಡೋದಿಲ್ಲ. ಓಕೆ. ಸೊ ನಾನು ನಿಮಗೆ ಸ್ವಲ್ಪ ಕ್ಲಿಯರ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿಂದ ಇಲ್ಲಿವರೆಗೂ ಹೊಲಿಗೆ ಹಾಕಬೇಕು, ಮಧ್ಯದಲ್ಲಿಲ್ಲ. ಸೊ ನಂತರ ಮತ್ತೆ ಆ ರೀತಿ ಹೊಲಿಗೆ ಹಾಕಬೇಕು. ಓಕೆ. ಸೊ ಮಧ್ಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಹೊಲಿಗೆನ ಹಾಕಲ್ಲ. ಸೊ ಇಲ್ಲಿ ನೋಡಿ ಇವಾಗ ಓಕೆ. ಸೊ ಇವಾಗ ಮೇನ್ ಅಂತಂದರೆ ನಾನು ಇವಾಗ ಯಾವ ರೀತಿ ತೋರಿಸಿದ್ದೀನಿ ಅದೇ ರೀತಿಯಲ್ಲಿ ನಾನಿಲ್ಲಿ ಸ್ಟಿಚ್ ಮಾಡ್ತಾ ಹೋಗ್ತೀನಿ. ಓಕೆ. ನನ್ನ ಮಷಿನ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ, ಮಷಿನ್ ಯಾವುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮಗೆ ನನ್ನ ಒಪಿನಿಯನ್ ನಿಮಗೆ ಬೇಕು ಅಂತಂದರೆ, ಓಕೆ, ರಿವ್ಯೂ ಬೇಕು ಅಂತಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ, ಕಂಪ್ಲೀಟ್ ವೀಡಿಯೋ ಶೇರ್ ಮಾಡ್ತೀನಿ ಯಾವ ರೀತಿ ಇದೆ ಮತ್ತು ನನ್ನ ಒಪಿನಿಯನ್ ಏನಿದೆ. ಯಾಕಂದರೆ ನಾನು ಇದನ್ನು 4 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಈ ಮಷಿನ್ನ. ಮೊದಲು ನನ್ನ ಹತ್ರ ಕೂಡ ನಾರ್ಮಲ್ ಮಷಿನೇ ಇತ್ತು, ಬಟ್ ಅದು ಯಾವುದೋ ಕಾರಣದಿಂದ ಸ್ವಲ್ಪ ನಡೆಯೋಕ್ಕೆ ಅಂದರೆ ಅದು ಸುಮ್ಮನೆ ರಿಪೇರಿ ಬರ್ತಾಯಿತ್ತು. ಸೊ ನಂತರ ಇದು ಒಂದು ಮಷಿನ್ ಆ್ಯಕ್ಚುಲಿ ನನಗೆ ಒಂದಿಬ್ಬರು ಸಜೆಸ್ಟ್ ಮಾಡಿದರು, ಸೊ ಇದನ್ನು ತೊಗೊಳ್ಳಿ ಅಂತ. ನಂತರ ಅದು ಆ್ಯಕ್ಚುಲಿ ಸೊ ತೊಗೋಬೇಕಾಗಿ ಬಂತು. ಸೊ ನಂತರ ಬಟ್ ಅದು ನನಗೂ ಡೌಟ್ ಇತ್ತು ಈ ಮಷಿನ್ ಹೇಗಿದೆಯೋ ಏನು ಅಂತ. ಬಟ್ ಇವಾಗ 4 ವರ್ಷದಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ, ಅಂಥ ಪರಿ ಏನು ತೊಂದರೆ ಬಂದಿಲ್ಲ. ಬಟ್ ಇದರ ಎಕ್ಸಾಕ್ಟ್ಲಿ ರಿವ್ಯೂ ಆಯಿತು, ಪ್ರತಿಯೊಂದು ನಿಮಗೆ ಸ್ಟಿಚಸ್ ಇದರಲ್ಲಿ ಒಂದು ತುಂಬಾ 22 ಇಂದ 26ವರೆಗೂ ನೀವು ಡಿಫ್ರೆಂಟ್ ಸ್ಟೈಲಲ್ಲಿ ಹೊಲಿಗೆನ ಹಾಕ್ಬೋದು. ಆ್ಯಂಡ್ ಸುಮಾರು ಥರದ ಒಂದು ಇದನ್ನು ಕೊಟ್ಟಿದ್ದಾರೆ, ಇದರಲ್ಲಿ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಈ ಒಂದು ಮಷಿನ್ ನೋಡೋಕೆ ನಿಮ್ಗೆ ತುಂಬ ಚಿಕ್ಕದು ಅನಿಸ್ಬೋದು, ಬಟ್ ಇದು ಎಲ್ಲಿ ಬೇಕಂದ್ರೆ ನೀವು ಇದನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೋದು. ಆ್ಯಂಡ್ ಇದರಲ್ಲಿ ಸುಮಾರು ಥರದ ಆಪ್ಷನ್ಸ್ಗಳಿದೆ. ಮೇ ಬಿ ಅದನ್ನು ನಾನು ನಿಮಗೆ ವೀಡಿಯೋಸಲ್ಲಿ ತೋರಿಸಿಲ್ಲ. ಸೊ ನಿಮಗೆ ಬೇಕು ಡೀಟೇಲಾಗಿ ಅಂತಂದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ಒಂದು ವೀಡಿಯೋ ಮಾಡ್ತೀನಿ. ಮಷಿನ್ ಬಗ್ಗೆ ನಿಮಗೆಲ್ಲ ಸಂಪೂರ್ಣ ಮಾಹಿತಿ ಒಂದೇ ವಿಡಿಯೋದಲ್ಲಿ ಸಿಕ್ಬಿಡುತ್ತೆ. ಓಕೆ. ಸೊ ಇದು ನಾನು ಫ್ರಂಟಿಂದನೇ ನಾನು ಸ್ಟಿಚ್ ಮಾಡಿ ತೋರಿಸಿದ್ದೀನಿ ಅಷ್ಟೇ, ಹಾಗೆಯೇ ನಿಮಗೆ ಒಂದು ಐಡಿಯಾ ಇರಲಿ ಅಂತ ಹೇಳಿ. ಬಟ್ ಆದರೆ ನಾನು ಇದನ್ನು ಸ್ವಲ್ಪ ಇವಾಗ ನೋಡಿ ನಾನು ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಓಕೆ. ಸೊ ಇದೇ ರೀತಿಯೇ ನೀವು ಸ್ಟಿಚ್ ಮಾಡೋಕೆ, ಇಲ್ಲಿ ಹೊಲಿಗೆ ಇಲ್ಲಿ ನೋಡಿ ಮಾರ್ಕ್ ಮಾಡಿದ್ವಲ್ವಾ, ಸೊ ಈ ರೀತಿಯೇ ನೀವು ಹೊಲಿಗೆ ಹಾಕಬೇಕಾಗುತ್ತೆ. ಬಟ್ ಆದರೆ ಇದು ಬಟ್ಟೆ ಏನಿತ್ತಲ್ವ ಇದನ್ನು ಉಲ್ಟಾ ಇಟ್ಟೆ ನಾವು ಹೊಲಿಗೆ ಹಾಕಬೇಕು. ಬಟ್ ನಿಮಗೆ ಇದು ಸ್ವಲ್ಪ ತೋರ್ಸೋಕ್ಕಂತಲೇ ನಾನು ಈ ರೀತಿ ಹೊಲಿಗೆನ ಹಾಕ್ತಾಯಿದ್ದೀನಿ. ಓಕೆ. ಸೊ ಇವಾಗ ನಾನು ಇನ್ನೊಂದು ಸಾರಿ ಇದನ್ನೇನು ಮಾಡ್ತೀನಿ ಅಂತಂದರೆ ಬಟ್ಟೆನ ಈ ರೀತಿ ಉಲ್ಟಾ ಇಟ್ಟು ಸೊ ಮತ್ತೆ ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನಿಮಗೂ ಜಸ್ಟ್ ಗೊತ್ತಾಗಲಿ ಅಂತ ಮಾರ್ಕ್ ಮಾಡಿ ನಾನು ತೋರಿಸಿದ್ನಲ್ವ, ಸೊ ಅದ್ರ ಮೇಲೆ ಸ್ಟಿಚ್ ಮಾಡಿದ್ದೆ. ಸೊ ಇವಾಗ ಆ್ಯಸ್ ಇಟ್ ಈಸು ಏನು ಪ್ರಾಡಕ್ಟ್ ನಾನು ರೆಡಿ ಮಾಡ್ತೀನಿ ಆ ರೀತಿ ತೋರಿಸ್ತೀನಿ. ಮೊದಲು ಈ ಪ್ರಾಡಕ್ಟ್ ಮಾಡೋದಕ್ಕೆ ಎಷ್ಟು ಆಗ್ಬೋದು ಅಂತ ಟೈಮಿಂಗ್ ಸುಮಾರು ಜನ ಕೇಳ್ತಾ ಇರ್ತೀನಿ ನನಗೆ, ಟೈಮಿಂಗ್ ಎಷ್ಟು ಹೋಗ್ಬೋದು ಒಂದು ಪ್ರಾಡಕ್ಟ್ ಮಾಡೋಕ್ಕೆ ಅಂತ. ಯಾಕಂದರೆ ಟೈಮ್ ತುಂಬಾ ಇಂಪಾರ್ಟೆಂಟ್. ಓಕೆ. ಸೊ ಯಾವುದೇ ಒಂದು ಪ್ರಾಡಕ್ಟ್ ನಾವು ಮಾಡ್ತಾಯಿದ್ದೀವಿ ಅಂತಂದರೆ ಬಿಸ್ನೆಸ್ಸಲ್ಲಿ ನಾವೇ ರೆಡಿ ಮಾಡ್ತಾಯಿದ್ದೀವಿ, ನಾವೇ ಮ್ಯಾನುಫ್ಯಾಕ್ಚರ್ ಇದ್ದೀವಿ ಅಂತಂದರೆ ಟೈಮ್ ಕನ್ಸ್ಯೂಮ್ ಆಗಬಾರ್ದು. ಯಾಕಂದರೆ ಹೌಸ್ ವೈಫ್ ಇರ್ತೀವಿ, ಮನೇಲಿ ಕೂಡ ಸುಮಾರು ಕೆಲಸ ಇರುತ್ತೆ. ಆ್ಯಂಡ್ ನಾವು ಕೊಡುವಂಥ 1 ತಾಸು 2 ತಾಸಲ್ಲಿ ಎಷ್ಟು ಪ್ರಾಡಕ್ಟ್ನ ರೆಡಿ ಮಾಡ್ಬೋದು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಪ್ರಾಡಕ್ಟ್ ಮಾಡೋದಕ್ಕೆ ನನಗೆ ಅಬ್ಬಬ್ಬ ಅಂತಂದರೆ ಒಂದು 10 ಮಿನಿಟ್ಸ್ ಆಗಿದೆ ಅಷ್ಟೇ. ಅಬ್ಬಬ್ಬ ಅಂದರೆ ಅದು ಯಾಕೆ ಅಂದರೆ ವೀಡಿಯೋ ಮಾಡಿದ್ದೀನಿ. ಸೊ ಇದರಲ್ಲಿ ಸ್ವಲ್ಪ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ವಲ್ಪ ಹೋದಾಗ ಸ್ವಲ್ಪ ಇದು ಡ್ಯೂರೇಷನ್ ನೋಡಿದರೆ ವೀಡಿಯೋ ಸ್ವಲ್ಪ ಜಾಸ್ತಿ ಆಗಿದೆ. ಬಟ್ ಸಿಂಪಲ್ ಮೆಥಡಲ್ಲಿ ನಾನು ಹೇಳೋದಾದರೆ ನಿಮ್ಮದು ಸ್ಪೀಡ್ ಇದೆ ಅಂತಂದರೆ ಸೊ ಒಂದು 10 ನಿಮಿಷದಲ್ಲಿ ಒಂದು ಪ್ರಾಡಕ್ಟ್ ನೀವು ರೆಡಿ ಮಾಡ್ಬೋದು. ಓಕೆ. ಸೊ ಒಂದು 10 ನಿಮಿಷದಲ್ಲಿ ಅಂತಂದರೆ ನೀವು 1 ತಾಸು 2 ತಾಸು ಕೊಟ್ಟರೆ 1 ತಾಸಲ್ಲೂ ಕೂಡ ನೀವು ಆರಾಮವಾಗಿ ಒಂದು 5ರಿಂದ 6 ಪೀಸ್ ಮಾಡ್ಬೋದು. ಆ್ಯಂಡ್ ಒಂದೊಂದು ಪೀಸು ₹120ವರೆಗೂ ಹೋಗುತ್ತಿದೆ ಆ್ಯಕ್ಚುಲಿ ನಾನು ಸೆಲ್ ಮಾಡ್ತೀನಿ. ಸೊ ₹120 ಅಂತಂದರೂ ಕೂಡ ನಿಮಗೆ 1 ತಾಸಲ್ಲಿ ನೀವು 5 ಪೀಸ್ ಮಾಡಿದರೂ ಕೂಡ
ಎಷ್ಟಾಗ್ಬೋದು ಜಸ್ಟ್ ನೀವು ಕಾಮೆಂಟ್ ಮಾಡಿ ಎಷ್ಟಾಗ್ಬೋದು ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡೋಣ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ಅಂತ ಹೇಳಿ. ಸೊ 5 ಪೀಸು ₹120 ಅಂತ ನಾವದನ್ನು ಒಂದು ಮಲ್ಟಿಪಲ್ ಮಾಡಿದರೆ ಎಷ್ಟಾಗುತ್ತೆ. ಸೊ ಖಂಡಿತವಾಗ್ಲೂ ಅದನ್ನು ಕಾಮೆಂಟ್ ಮಾಡಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮಗೂ ಒಂದು ಐಡಿಯಾ ಬರುತ್ತೆ. ಸೊ 1 ತಾಸಲ್ಲಿ ಎಷ್ಟನ್ನು ನಾವು ಇದನ್ನು ಮಾಡ್ಬೋದು ಅಂತ. ಸೊ ಇದು ಮನೆಯಲ್ಲೇ ಕೂತ್ಕೊಂಡು ಹೆಣ್ಮಕ್ಳಿಗೆ ಒಳ್ಳೆ ಆಪ್ಷನ್. ನಿಮಗೆ ನೀವಿರೋ ಊರು ಹಳ್ಳಿ ಇದೆ, ನಿಮ್ಮ ಊರಿನ ಹತ್ರ ಹೋಲ್ಸೇಲರ್ ಇಲ್ಲ, ಅಥವಾ ನಾವೆಲ್ಲಾದರೂ ಖರೀದಿ ಮಾಡಿ ಮಾರಬೇಕಂದ್ರೂ ಕೂಡ ಕಾಂಪಿಟೇಷನ್ ತುಂಬ ಇದೆ. ಮತ್ತೊಂದು ಮೇನ್ ಅಂತಂದರೆ ಇವಾಗ ಪ್ರಾಡಕ್ಟ್ನ ಮಾರಕ್ಕಂತ ನಾವು ತಗೋತೀವಿ ಹೋಲ್ಸೇಲ್ ಅಂತ ಅಂದ್ಕೊಳ್ಳೋಣ. ಸೇಮ್ ಪ್ರಾಡಕ್ಟ್ನೇ ಅಂಗಡಿಯವರು ಕೂಡ ಇಟ್ಟಿರ್ತಾರೆ. ಸೇಮ್ ಪ್ರಾಡಕ್ಟ್ನೇ ಎಲ್ಲ ಕಡೆ ಇರುತ್ತೆ. ಬಟ್ ಮನೆಯಿಂದ ಮಾಡಿದಂಥದ್ದು, ಕೈಲಿ ಮಾಡಿರುವಂಥದ್ದು, ಅದು ನಿಮ್ಮ ಕೈಯಿಂದ ಮಾಡಿರುವಂಥ ಕೆಲಸ ಅಲ್ವಾ. ಸೊ ಅದನ್ನು ಬೇರೆಯವ್ರು ಕಾಪಿ ಮಾಡಿದ್ರು ಎಷ್ಟಂತ ಕಾಪಿ ಮಾಡ್ತಾರೆ, ಅದು ಅಷ್ಟೊಂದು ಪರ್ಫೆಕ್ಟಾಗಿ ಬರೋದಿಲ್ಲ. ಹೀಗಾಗಿ ಇದ್ರ ಬೇಡಿಕೆ ತುಂಬಾ ಇದೆ. ಸೊ ಜನ ತಗೋತಾರೆ. ಓಕೆ, ಬಟ್ ಅದು ನಿಮಗೆ ಮಾರ್ಕೆಟಿಂಗ್ ಮಾಡೋದು ಐಡಿಯಾಸ್ ಚೆನ್ನಾಗಿ ಗೊತ್ತಿರಬೇಕು. ಮಾರ್ಕೆಟಿಂಗ್ ಹೇಗೆ ಮಾಡ್ತಾರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಎಷ್ಟೇ ಇಂಪಾರ್ಟೆಂಟ್ ಅಲ್ಲ, ಬಟ್ ಮಾರ್ಕೆಟಿಂಗ್ ಕಡೆ ಕೂಡ ತುಂಬಾ ನಾವು ಲಕ್ಷ್ಯ ವಹಿಸಬೇಕಾಗುತ್ತೆ. ಅಂದಾಗ ಮಾತ್ರ ಒಂದು ಸಲ ಪಾಪ್ಯುಲಾರಿಟಿ ಪಡ್ಕೊತು ನಿಮ್ಮ ಪ್ರಾಡಕ್ಟು ತುಂಬ ಜನರಿಗೆ ಗೊತ್ತಾಗಿದೆ ಅಂದರೆ ನೀವೇನು ಪಾಪ್ಯುಲಾರಿಟಿ ಏನು ತೊಗೋಬೇಕಂತ ಇಲ್ಲ, ಮಾರ್ಕೆಟಿಂಗ್ ಮಾಡಬೇಕಂತ ಇಲ್ಲ, ಆ್ಯಡ್ಸ್ ರನ್ ಮಾಡಬೇಕಂತ ಇಲ್ಲ. ನಾರ್ಮಲಿ ಜನ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಓಕೆ, ಪ್ರಾಡಕ್ಟ್ ತುಂಬ ಚೆನ್ನಾಗಿದ್ದು ಕ್ವಾಲಿಟಿ ಚೆನ್ನಾಗಿದ್ದರೆ ಜನ ತೊಗೊತಾರೆ. ಬಟ್ ಅದು ನೀವು ಈ ಬಿಸ್ನೆಸ್ ಮಾಡ್ತಾಯಿದ್ದೀರಿ ಅಂತ ಜನರಿಗೆ ಗೊತ್ತಾಗಬೇಕು. ಅದು ಗೊತ್ತಾಗಬೇಕಂದ್ರೆ ಮಾರ್ಕೆಟಿಂಗ್ ಮಾಡಬೇಕು. ಮಾರ್ಕೆಟಿಂಗ್ ಮಾಡೋದಕ್ಕೆ ನೀವು ಎಲ್ಲಿ ಕೂಡ ಯಾರಿಗೇನು ಸಂಪರ್ಕ ಮಾಡಬೇಕಾಗಿಲ್ಲ. ಬಟ್ ನನಗನ್ಸುತ್ತೆ ಯೂಟ್ಯೂಬರ್ಸ್ ಇರ್ತಾರಲ್ವ, ಯೂಟ್ಯೂಬರ್ಸ್ ಹತ್ರ ನಿಮ್ಮ ಪ್ರಾಡಕ್ಟ್ ಸ್ಯಾಂಪಲ್ಸ್ಗಳನ್ನ ಕಳಿಸಿ ಅವ್ರೇನು ಮಾಡ್ತಾರೆ, ಅದ್ರದ್ದು ರಿವ್ಯೂ ಮಾಡ್ತಾರೆ. ಓಕೆ, ಬಟ್ ಎಲ್ಲರೂ ಮಾಡ್ತಾರಂತ ನಾನು ಹೇಳೋದಿಲ್ಲ. ಮುಖ್ಯವಾಗಿ ಕನ್ನಡದಲ್ಲಿ ಕೂಡ ತುಂಬ ಜನ ಸಪೋರ್ಟ್ ಮಾಡಲ್ಲ ಒಬ್ರಿಗೊಬ್ರು. ಬಟ್ ಆದರೆ ಯಾರಾದರೂ ಒಳ್ಳೆ ಕ್ರಿಯೇಟರ್ಸ್ ಇರ್ತಾರೆ, ಅವ್ರ ಹತ್ರ ನೀವು ರಿಕ್ವೆಸ್ಟ್ ಮಾಡ್ಕೋಬೋದು. ನಾನಿನ್ನು ಮಾಡ್ತಾಯಿದ್ದೀನಿ, ಪ್ಲೀಸ್ ನಿಮ್ಮ ಒಂದು ಚಾನಲಲ್ಲಿ ನನ್ನ ಪ್ರಾಡಕ್ಟ್ನ ತೋರಿಸಿ ಮತ್ತು ರಿವ್ಯೂ ಮಾಡಿ, ಮತ್ತು ಅವ್ರಿಗೆ ಬೇಕಂದರೆ ನಾನು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದರೆ ಸೊ ಆ ರೀತಿ ಏನಾದರೂ ಮಾಡ್ಬೋದು ಅಂತ. ಓಕೆ, ಸೊ ನಾನು ನಿಮಗೆ ಸುಮಾರು ಥರದ ಐಡಿಯಾಸ್ ಕೊಟ್ಟಿರ್ತೀನಿ. ವಿಡಿಯೋ ಲೆಂದಿ ಆದರೂ ಕೂಡ ನಿಮಗೆ ಯಾವುದೇ ರೀತಿ ಏನಪ್ಪ ಹಾಗೆ ನೋಡಿದ್ವಿ ಅಂತ ಅನ್ನೋ ಹಾಗಿಲ್ಲ. ಸುಮಾರು ಇನ್ಫಾರ್ಮೇಷನ್ ವೀಡಿಯೋಸ್ದಲ್ಲಿ ನಿಮಗೆ ಸಿಕ್ಕಿರುತ್ತೆ. ಸೊ ಒಳಗಡೆ ಇರುವಂಥ ಏನು ಇದನ್ನಿತ್ತಲ್ವಾ ಕ್ಲಾತು, ಅದನ್ನು ನಾನು ಇವಾಗ ಆಚೆ ತರ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ನೀವು ಯಾವಾಗ ಶೇಪಲ್ಲಿ ಅದನ್ನ ಹೊಲಿದಿರ್ತೀರಿ ನೋಡಿ ಹೊಲಿಗೆನ. ಸೊ ಅದಾದ ನಂತರ ಈ ರೀತಿ ಓಕೆ ನೋಡಿ, ಈ ರೀತಿ ಎರಡು ಸೈಡು ಏನು ಮಾಡಬೇಕಂದ್ರೆ ಒಳಗಡೆ ಇರುವಂಥ ಬಟ್ಟೆನ ನಿಧಾನವಾಗಿ ತೆಗಿಬೇಕು. ಕಾಟನ್ ಫ್ಯಾಬ್ರಿಕ್ ಇರುತ್ತೆ ಮತ್ತು ತುಂಬಾ ಹಾರ್ಡ್ ಇರುತ್ತೆ ಇದು ಆ್ಯಕ್ಚುಲಿ. ಸೊ ಈ ಹಾರ್ಡ್ ಇರೋದನ್ನೇ ತೊಗೊಳ್ಳಿ. ಓಕೆ, ಬಟ್ ಯಾವುದೇ ಕಾರಣಕ್ಕೂ ಸ್ವಲ್ಪ ಸ್ಮೂತ್ ಇದೆ, ಮಿಕ್ಸ್ ಇದೆ, ಕಾಟನ್ ಮಿಕ್ಸ್ ಇದೆ, ಅದೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಪ್ಯೂರ್ ಕಾಟನ್ ಅಂದರೆ ಪ್ಯೂರ್ ಕಾಟನ್. ಸೊ ಅದೇ ಬಟ್ಟೆ ತೊಗೊಂಡ್ರೆ ಮಾತ್ರ ತುಂಬ ಸ್ಟಿಪ್ಪಾಗಿ ಕೊಡುತ್ತೆ ಈ ಒಂದು ಪ್ರಾಡಕ್ಟು. ಆ್ಯಂಡ್ ಜನ ತುಂಬ ಅಟ್ರಾಕ್ಟ್ ಆಗ್ತಾರೆ, ತೊಗೋತಾರೆ. ಓಕೆ, ಇಲ್ಲಾಂತಂದರೆ ಸ್ಮೂತ್ ಇದೆ, ಮಿಕ್ಸ್ ಇದೆ ಅಂತಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಅದು. ಓಕೆ ನೋಡ್ತಾ ಇದ್ರಲ್ವಾ, ಇವಾಗ ಎರಡು ಸೈಡು ಕೂಡ ನಾನು ಈ ಬಟ್ಟೆನ ಒಳಗಡೆ ಇರುವಂಥ ಫ್ಯಾಬ್ರಿಕ್ನ ಆಚೆ ತರ್ತಾ ಇದ್ದೀನಿ. ಮಧ್ಯದಲ್ಲಿ ಸ್ಟಿಚಿಂಗ್ ನಾವು ಮಾಡಿರಲಿಲ್ಲ, ಸಿಂಪಲ್ಲಾಗಿ. ಸೊ ತುಂಬ ಈಸಿ ಇರುವಂಥದ್ದು ಇದು, ಮಕ್ಕಳು ಕೂಡ ಮಾಡ್ಬೋದು. ಜಸ್ಟ್ 10th ಮುಗಿದಿದೆ, ನಾವ್ಯಾವ ಮನೇಲಿದ್ದೀವಿ, ನಾವೇನು ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಸೊ ಈ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಮನೇಲಿ ಅಮ್ಮಂದಿರು ಯಾರಾದರೂ ಇದ್ದೀರಿ, ಅಥವಾ ನೋಡಿ ಈ ರೀತಿ ಫೋಲ್ಡ್ ಮಾಡಬೇಕಾಗತ್ತೆ. ಓಕೆ, ಹೇಗೆ ಮಾಡೋದಂತ ತೋರಿಸ್ತೀನಿ ಒಂದು ಸಾರಿ. ಓಕೆ, ಸೊ ಇದು ರೆಡಿ ಆದಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಈ ಪ್ರಾಡಕ್ಟು. ನಾನು ಜಸ್ಟ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಬಟ್ ಸ್ಟಿಚ್ ಮಾಡೋಕ್ಕಿಂತ ಬಿಫೋರ್ ಕೂಡ ನಾನು ನಿಮಗೆ ಯಾವ ರೀತಿ ಇದನ್ನು ಫೋಲ್ಡ್ ಮಾಡೋದಂತೂ ಕೂಡ ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಅದೇ ರೀತಿ ನೀವು ಕೂಡ ಇಲ್ಲಿ ಫೋಲ್ಡ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ತುಂಬ ಸ್ಮೂತ್ ಹೋಗುತ್ತೆ ಇದು ಆ್ಯಕ್ಚುಲಿ. ನನ್ನ ಮಷೀನ್ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಆ್ಯಕ್ಚುಲಿ. ಆ್ಯಂಡ್ ಎಷ್ಟೊತ್ತು ಹೊಲಿದ್ರೂ ಕೂಡ ನನಗೆ ಯಾವುದೇ ರೀತಿ ಟೆನ್ಷನ್ ಇರಲ್ಲ. ಮೊದಲಿರೋ ಮಷೀನಲ್ಲಿ ತುಂಬಾ ಕಷ್ಟ ಆಗ್ತಾಯಿತ್ತು ಆ್ಯಕ್ಚುಲಿ. ನನಗೆ ಕಾಲಲ್ಲೆಲ್ಲ ತುಳಿಬೇಕಾಗಿತ್ತು. ಸೊ ಅದೆಲ್ಲ ತುಂಬ ಕಷ್ಟ ಆಗ್ತಾಯಿತ್ತು. ಇದು ತುಂಬಾ ಈಸಿ ಇದೆ, ಆಟೋಮೆಟಿಕ್ಕಾಗಿ ತಾನೇ ಎಲ್ಲ ಸ್ಟಿಚ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ತುಂಬ ಕಂಫರ್ಟೇಬಲ್ ಇದೆ ಅಂತ ಹೇಳ್ಬೋದು ಒಟ್ಟಾರೆ. ಓಕೆ, ಸೊ ನಾನು ನಿಮಗೆ ಇದನ್ನು ಫೋಲ್ಡ್ ಹೇಗೆ ಮಾಡೋದು ಅಂತ ಕೂಡ ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ಒಂದು ನಿಮಿಷ. ಸೊ ಬಿಫೋರ್ ನಾನು ನಿಮಗೆ ಕ್ಲಿಪ್ ಮಾಡಿದ್ದೀನಿ ಇದನ್ನು ಫೋಲ್ಡ್ ಹೇಗೆ ಮಾಡೋದು ಅಂತ. ಫೋಲ್ಡ್ ಚೆನ್ನಾಗಿಲ್ಲ ಅಂತಂದರೆ ಸೊ ನೀವು ಯಾವುದೇ ಕಾರಣಕ್ಕೂ ಪ್ರಾಡಕ್ಟ್ ತುಂಬ ಚೆನ್ನಾಗಿ ರೆಡಿ ಮಾಡೋಕ್ಕೆ ಆಗೋದಿಲ್ಲ. ಓಕೆ, ಸೊ ಇವಾಗ ಮೇನ್ ಅಂತಂದರೆ ಸ್ವಲ್ಪ ಎಕ್ಸ್ಟ್ರಾ ದಾರ ಏನಿತ್ತು ಅದನ್ನು ಕಟ್ ಮಾಡಿದ್ದೀನಿ. ಓಕೆ, ಸೊ ನಾನು ನಿಮಗೆ ಫೋಲ್ಡ್ ಮಾಡೋದು ತೋರಿಸ್ತೀನಿ. ಸೊ ಅದೇ ರೀತಿ ನೀವು ಇಲ್ಲಿ ಫೋಲ್ಡ್ ಮಾಡಿ. ಓಕೆ, ಸೊ ನೋಡಿ ಸ್ಟಿಚಿಂಗ್ ಮಾಡಿದ್ಮೇಲೆ ಇದು ಈ ರೀತಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದನ್ನು ಫೋಲ್ಡ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಜಸ್ಟ್ ಇವಾಗ ಇದನ್ನು ಫೋಲ್ಡ್ ಇತ್ತಲ್ವ, ಇದನ್ನು ಇನ್ನೊಂದು ಸಾರಿ ನಾನಿಲ್ಲಿ ಓಪನ್ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಾವಿಲ್ಲಿ ಮಧ್ಯದಲ್ಲಿ ಸ್ಟಿಚ್ ಮಾಡಿದ್ಮೇಲೆ ಜಸ್ಟ್ ಇದನ್ನೇ ಫಿಲ್ ಮಾಡೋದಿರುತ್ತೆ. ಈ ರೀತಿ ಫೋಲ್ಡ್ ಮಾಡೋದಿರುತ್ತೆ, ಒನ್ ಬೈ ಒನ್ ಈ ರೀತಿ ಫೋಲ್ಡ್ ಮಾಡಬೇಕು. ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಪ್ರಾಡಕ್ಟ್.
ನೋಡಿ ಈ ರೀತಿ ಜಸ್ಟ್ ಎರಡೂ ಕಡೆ ಕ್ರಾಸ್ ಮಾಡಿಬಿಟ್ಟು ಮಧ್ಯದಲ್ಲಿ ನೀವು ಜಸ್ಟ್ ಅದನ್ನ ಫೋಲ್ಡ್ ಮಾಡಿದರೆ ಬರುತ್ತೆ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಜಸ್ಟ್ ನಾನು ಇವಾಗ ಬೆಲ್ಟ್ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಎರಡು ಕಡೆ ಇರುತ್ತಲ್ಲ ಫ್ಯಾಬ್ರಿಕ್ಕು, ಅದನ್ನು ಜಸ್ಟ್ ಫೋಲ್ಡ್ ಮಾಡಿದರೆ ಆಯಿತು. ನಿಮಗೆ ಪ್ರಾಡಕ್ಟ್ ಇದೇ ರೀತಿ ರೆಡಿ ಆಗುತ್ತೆ. ಓಕೆ ನೋಡಿ ಈ ರೀತಿ ಇದೆ. ಸೊ ಇದಕ್ಕೆ ಹಿಂದ್ಗಡೆ ಕ್ರೊಕೊಡೈಲ್ ನೀವು ಒಂದು ಮೆಟಲ್ ಕ್ಲಿಪ್ಪನ್ನು ಅಟ್ಯಾಚ್ ಮಾಡ್ಬೋದು. ಆ್ಯಂಡ್ ನನ್ನ ಕಾರ್ಡಲ್ಲಿ ಹಾಕಿದಾಗ ಈ ರೀತಿ ಇದು ಕಾಣಿಸುತ್ತೆ, ಪ್ರೊಫೆಷ್ನಲಾಗಿ ಕಾಣಿಸುತ್ತೆ. ಯಾವುದೇ ರೀತಿ ಏನಪ್ಪ ಇದು ಕೈಯಿಂದ ಮಾಡಿದ್ದು ಹೋಮ್ ಮೇಡ್ ಅಂತ ಅನಿಸೋದೇ ಇಲ್ಲ, ತುಂಬ ಪ್ರೊಫೆಷ್ನಲಾಗಿ ಹೊಲಿದಿರುವಂಥದ್ದು ಅಂತ ಅನಿಸುತ್ತೆ. ಸೊ ಇದೇ ರೀತಿ ನೀವು ಪ್ರಾಡಕ್ಟ್ನ ರೆಡಿ ಮಾಡಬೇಕು. ಓಕೆ, ಫೋಲ್ಡ್ ಏನಿಲ್ಲ, ಸಿಂಪಲ್ಲಾಗಿ ಮಧ್ಯದಲ್ಲಿ ಎರಡು ಸೈಡ್ ನೀವು ಫೋಲ್ಡ್ ಮಾಡಿ ಜಸ್ಟ್ ಅದನ್ನ ಇದನ್ನು ಮಾಡಿಬಿಟ್ರೆ, ಫಿಲ್ ಮಾಡಿಬಿಟ್ರೆ ತಾನೇ ಆಗಿಬಿಡುತ್ತೆ. ಓಕೆ, ಸೊ ಅದು ನಾನು ಆ್ಯಕ್ಚುಲಿ ಶೂಟ್ ಮಾಡಿದ್ದೆ, ಬಟ್ ಅದ್ರ ಕ್ಲಿಪ್ ಅದು ಡಿಲೀಟ್ ಆಗಿದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಆದರೆ ನಾನು ನಿಮಗೆ ತೋರಿಸ್ತೀನಿ. ಸೊ ಫೈನಲಿ ಮತ್ತೊಂದು ಸರಿ ನಾನಿಲ್ಲಿ ಫೋಲ್ಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸಾರಿ, ಯಾಕಂದರೆ ಅದು ಕ್ಲಿಪ್ ಆ್ಯಕ್ಚುಲಿ ಇದನ್ನಾಗಿರಲಿಲ್ಲ, ಶೂಟ್ ಆಗಿರಲಿಲ್ಲ. ಬಟ್ ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಯಾವ ರೀತಿ ಇರುತ್ತೆ ಅಂತ. ಈ ರೀತಿ ಇರುತ್ತೆ ಅದು. ಸೊ ಇದನ್ನೇನು ಮಾಡೋಕ್ಕಂದರೆ ನೀವು ಮಧ್ಯದಲ್ಲಿ ಈ ರೀತಿ ತೊಗೋಬೇಕು, ನಂತರ ಈ ರೀತಿ ತೊಗೋಬೇಕು, ಎರಡು ಈಕ್ವಲಲ್ಲಿ ಬರಬೇಕು. ಆ್ಯಂಡ್ ನಂತರ ಮಧ್ಯದಲ್ಲಿ ಸ್ಟಿಚ್ ಮಾಡಿ ಹೊಲಿಗೆ ಹಾಕಬೇಕು. ಅದಾದ ನಂತರ ಪ್ರಾಡಕ್ಟ್ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಪ್ರಾಡಕ್ಟ್ ಹೇಗೆ ರೆಡಿಯಾಗಿದೆ ಅಂತ ಖಂಡಿತವಾಗ್ಲೂ ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಇದಕ್ಕೆ ಹಾಟ್ ಗನ್ ಗ್ಲೂಯಿಂದ ನೀವು ಕ್ರೊಕೊಡೈಲ್ ಮೆಟಲ್ ಕ್ಲಿಪ್ಪನ್ನು ಅಟ್ಯಾಚ್ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಹತ್ತಿರದಲ್ಲಿರುವಂಥ ಶಾಪ್ಗೂ ಕೂಡ ನೀವು ಕೊಡ್ಬೋದು ಮಾಡಿಬಿಟ್ಟು. ಆ್ಯಂಡ್ ₹120 ನಾನು ಇದಕ್ಕೆ ಇಟ್ಟಿರುವಂಥದ್ದು. ಯಾರಾದರೂ ಬೇಕು, ಇಂಟ್ರೆಸ್ಟ್ ಇದೆ, ನಾವು ಆರ್ಡ್ರ್ ಕೊಡ್ತೀವಿ ಅಂತಂದರೆ ಸೊ ಖಂಡಿತವಾಗ್ಲೂ ಆರ್ಡ್ರ್ ನಾವು ತೊಗೋತೀವಿ. ಸಿಂಗಲ್ ಆರ್ಡ್ರ್ ಕೂಡ ತೊಗೋತೀವಿ. ಬಟ್ ಅದು ಶಿಪ್ಪಿಂಗ್ ಚಾರ್ಜ್ ಜಾಸ್ತಿ ಆಗ್ಬೋದು ಅಂತ ಅನ್ಕೋತೀನಿ. ಹೀಗಾಗಿ 2-3 ಪ್ರಾಡಕ್ಟ್ನ ಆರ್ಡ್ರ್ ಮಾಡಿ. ಸೊ ಇದರಿಂದ ಈಸಿ ಆಗುತ್ತೆ. ಬರುವಂಥ ದಿನದಲ್ಲಿ ಮೇ ಬಿ ಇದಕ್ಕಿಂತಲೇ ಪ್ರೊಫೆಷ್ನಲಾಗಿ ನಾನು ಒಂದು ಪೇಜ್ ಓಪನ್ ಮಾಡ್ತೀವಿ. ಸೊ ನಂತರ ನಿಮ್ಗೆ ಅದು ಈಸಿಲಿ ನೀವು ಅಲ್ಲಿ ಕೂಡ ಆರ್ಡ್ರನ್ನ ಮಾಡ್ಬೋದು. ಬಟ್ ಇವಾಗ ನೀವು ಯಾರಾದರೂ ತೊಗೊಳಕ್ಕೆ ಇಂಟ್ರೆಸ್ಟ್ ಇದೆ ಅಂತಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಓಕೆ, ನಿಮ್ಮ ಊರಿನ ಹೆಸರಿನ ಜೊತೆಗೆ. ಓಕೆ, ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ನಮಸ್ಕಾರ.